RBI ದುಡ್ಡು ಕೊಡ್ತಾ ಇದೆ. ಎಸ್ ಸ್ನೇಹಿತರೆ, RBI ಲಿಟ್ರಲಿ ಕೈಯಲ್ಲಿ ದುಡ್ಡು ಹಿಡ್ಕೊಂಡು ನಿಮಗೋಸ್ಕರ ಬನ್ನಿ ತಗೊಳ್ಳಿ ಅಂತ ಕಾಯ್ತಾ ಇದೆ. ಎಷ್ಟು? 1 ಲಕ್ಷ ಅಲ್ಲ, 1 ಕೋಟಿ ರೂಪಾಯಿ ಅಲ್ಲ, 100 ಕೋಟಿ ರೂಪಾಯಿ ಅಲ್ಲ, 1000 ಕೋಟಿ ರೂಪಾಯಿನೂ ಅಲ್ಲ. ಮತ್ತೆಷ್ಟು? ಕೇಳಿಸ್ಕೊಳ್ಳಿ, 1,84,000 ಕೋಟಿ ರೂಪಾಯಿ. ಇಷ್ಟು ದುಡ್ಡನ್ನ ಯಾರ್ದು? ನಾವು ನೀವು ಜನ ಮರ್ತು ಬಿಟ್ಟಿರೋ ಹಣ. ನಿಮ್ಮದು ಆಗಿರ್ಬೋದು, ನಿಮ್ಮ ಅಣ್ಣ ಅಕ್ಕ ತಮ್ಮ ತಂಗಿ ಅಂಕಲ್ ಆಂಟಿ ಆಗಿರ್ಬೋದು, ಅಪ್ಪ ಅಮ್ಮಂದ ಆಗಿರ್ಬೋದು, ನಿಮ್ಮ ಅಜ್ಜ ಅಜ್ಜಿದ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ನಿಮ್ಮ ಸಂಬಂಧಿಕರದ ಆಗಿರ್ಬೋದು. ಆದ್ರೆ ಆ ದುಡ್ಡಿರೋದು ಅವ್ ಯಾರಿಗೂ ಗೊತ್ತಿಲ್ಲದೆ ಇರಬಹುದು. ಸರ್ಕಾರ ಹೇಳ್ತಿದೆ, ನಾವು ಭಾರತೀಯರು ನಮ್ಮ ಹಳೆ ಅಕೌಂಟ್ಗಳಲ್ಲಿ, ಬ್ಯಾಂಕ್ ಅಕೌಂಟ್ಗಳಲ್ಲಿ ಮರ್ತು ಬಿಟ್ಟು 1,84,000 ಕೋಟಿ ರೂಪಾಯಿ ದುಡ್ಡನ್ನ ಬಿಟ್ಬಿಟ್ಟಿದೀವಿ ಅಂತ ಹೇಳಿ. ತಗೊಂಡು ಹೋಗ್ರಿ ಅಂತ ಹೇಳಿ ಒದ್ದಾಡ್ತಿದ್ದಾರೆ RBI ನವರು. ನಿಮ್ ದುಡ್ಡ್ರಿ ತಗೊಂಡು ಹೋಗ್ರಿ ಅಂತ. ಇದರ ಪ್ರಾಸೆಸ್ ಕೂಡ ಶುರುವಾಗಿದೆ. ಅನೇಕರ ಅಕೌಂಟ್ಗೆ ದುಡ್ಡು ಬಂದು ಬಿದ್ದಿದೆ ಕೂಡ. ನಿಮ್ಮ ಮೊಬೈಲ್ಗೂ ಕೂಡ ವಾಟ್ಸಪ್ನಲ್ಲೂ ಕೂಡ RBI ನಿಮಗೆ ಮೆಸೇಜ್ ಮಾಡಿರಬಹುದು. ಯಾವುದೋ ಅಡ್ವರ್ಟೈಸ್ಮೆಂಟ್ ಅಂತೇಳಿ ನೀವು ಪಕ್ಕಕ್ಕೆ ತಳ್ಳಿರಬಹುದು. RBI ನಿಂದ ಮೆಸೇಜ್ಗಳು ಬರೋಕೆ ಶುರುವಾಗಿದ್ದಾವೆ. ಯಾವ್ಯಾವುದೋ ಸ್ಪ್ಯಾಮ್ ಮೆಸೇಜ್ ಕ್ಲಿಕ್ ಮಾಡ್ಕೊಂಡು ದುಡ್ಡು ಕಳ್ಕೊಳ್ಳೋಕೆ ಹೋಗ್ಬೇಡಿ. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಈ ವರದಿ ಫುಲ್ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ ಸ್ನೇಹಿತರೆ. ನೀವು ಹೇಗೆ ತಗೊಳ್ಳೋದು, ಹೇಗೆ ಅಪ್ಲೈ ಮಾಡೋದು, ಅಷ್ಟಕ್ಕೂ ಹೇಗೆ ಪತ್ತೆ ಹಚ್ಚೋದು ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ಸ್ನೇಹಿತರೆ, ನೀವು ಕೂಡ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ನ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ಏನಿದು RBI ದುಡ್ಡು? ಸ್ನೇಹಿತರೆ, ಅನ್ಕ್ಲೇಮ್ಡ್ ಮನಿ. ಸಿಂಪಲ್ ಆಗಿ ನಿಮ್ಮದೇ ಹಣ, ಆದ್ರೆ ನೀವು ಅದನ್ನ ಯೂಸ್ ಮಾಡ್ತಿಲ್ಲ, ಕ್ಲೇಮ್ ಮಾಡಿಲ್ಲ, ಬಳಸದೆ ಹಲವು ವರ್ಷ ಹಂಗೆ ಬಿಟ್ಬಿಟ್ಟಿದ್ದೀರಾ. ಆ ತರದ ದುಡ್ಡು. ಎಕ್ಸಾಂಪಲ್ಗೆ ಕಾಲೇಜ್ ಟೈಮ್ನಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರ್ತೀರಾ, ನಂತರ ಕೆಲಸಕ್ಕೆ ಸೇರಿದಾಗ ಸಿಟಿ ಚೇಂಜ್ ಆಗಿರುತ್ತೆ, ಆ ಹಳೆ ಅಕೌಂಟ್ ನ ಕಂಪ್ಲೀಟ್ಲಿ ಮರ್ತೇ ಬಿಟ್ಟಿದ್ದೀರಾ. ಅಥವಾ ನಿಮ್ಮ ತಂದೆನೋ ಅಜ್ಜನೋ ಅಥವಾ ನಿಮ್ಮ ಮನೇಲಿ ಯಾರಾದ್ರೂ ಹಿರಿಯರು ಯಾರೋ FD ಓಪನ್ ಮಾಡಿರ್ತಾರೆ ಅವರು ಜೀವಂತ ಇದ್ದಾಗ. ಆಮೇಲೆ ಅವ್ರು ಇಲ್ಲ ಆಗಿರ್ತಾರೆ. ಆದ್ರೆ FD ಹಂಗೆ ಹೋಗಲ್ವಲ್ಲ, ಅಲ್ಲೇ ಬಿದ್ದು ಕೊಳಿತಾ ಇರುತ್ತಲ್ಲ. ಅದನ್ನ ಯಾರು ಕ್ಲೇಮೇ ಮಾಡಿಲ್ಲ ಅಂದ್ರೆ, ದುಡ್ಡು ಕೊಡಿ ಅಂತ ಯಾರು ಕೇಳಲೇ ಇಲ್ಲ ಅಂದ್ರೆ ಅಲ್ಲೇ ಬಿದ್ದಿರುತ್ತಲ್ಲ ಆ ದುಡ್ಡು, ಅಂತ ದುಡ್ಡು. ಅಥವಾ ಲೈಫ್ ಇನ್ಶೂರೆನ್ಸ್ ಮಾಡಿಸಿರ್ತೀರಾ, ಆದ್ರೆ ಲಾಸ್ಟ್ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟೇ ಮಾಡಿರೋದಿಲ್ಲ. ಇಂಥವೆಲ್ಲವು ಹೀಗೆ ಸಣ್ಣ ಸಣ್ಣ ಅಕೌಂಟ್ಸ್, FD, ಇನ್ಶೂರೆನ್ಸ್, ಡಿವಿಡೆಂಡ್, ಆ ಹಣ ಎಲ್ಲ ವ್ಯಕ್ತಿಗಳೊಂದಿಗೆ ಮಾಯ ಆಗಲ್ಲ. ಅಥವಾ ಬ್ಯಾಂಕ್ಗಳು ಯಾರು ಕೇಳ್ತಿಲ್ಲ, ಹಾಕೋ ಈ ಕಡೆಗೆ ನಮ್ಮ ಅಕೌಂಟಿಗೆ ಹಾಕೊಳ್ಳೋಣ ಅಂತ ತೆಗಿಯಂಗೂ ಇಲ್ಲ. ಅದು ಇದನ್ನೆಲ್ಲ ಅನ್ಕ್ಲೇಮ್ಡ್ ಮನಿ ಅಂತ ಪ್ರತ್ಯೇಕವಾಗಿ ಇಡಬೇಕಾಗತ್ತೆ. ದೇಶದ ದುಡ್ಡು ಸ್ವಾಮಿ, ಜನರ ದುಡ್ಡು. 1,84,000 ಕೋಟಿ ರೂಪಾಯಿ, ಆಲ್ಮೋಸ್ಟ್ 2 ಲಕ್ಷ ಕೋಟಿ ರೂಪಾಯಿ ಕೊಳಿತಾ ಬಿದ್ದಿದೆ ಅಲ್ಲಿ. ಹಲವು ವರ್ಷಗಳ ಕಾಲ ಲಕ್ಷಾಂತರ ಜನ ಬಿಟ್ಟು ಹೋಗಿರೋ ದುಡ್ಡು ಎಲ್ಲ ಸೇರಿ ಇಷ್ಟ ಆಗಿದೆ. ಈಗ ಎಷ್ಟು ದೊಡ್ಡ ಅಮೌಂಟ್ ಗೊತ್ತಾಯ್ತು? ದಿಲ್ಲಿ, ಹಿಮಾಚಲ ಪ್ರದೇಶ ಎರಡೂ ಸರ್ಕಾರದ ಬಜೆಟ್ ಸೇರಿಸೂರು ಇಷ್ಟ ಆಗಲ್ಲ. ನಿಮ್ಮ ದುಡ್ಡು ನಿಮ್ಮ ಹಕ್ಕು. ಎಸ್, ಈ ಅನ್ಕ್ಲೇಮ್ಡ್ ದುಡ್ಡನ್ನ ನಿಮಗೆ ವಾಪಸ್ ಕೊಡೋಕೆ ಅಕ್ಟೋಬರ್ 4ರಿಂದ ಸರ್ಕಾರ ಹೊಸ ಅಭಿಯಾನವನ್ನ ಶುರು ಮಾಡಿದೆ. ಆಪ್ಕಿ ಪೂಂಜಿ ಆಪ್ಕಾ ಅಧಿಕಾರ್. ಕನ್ನಡದಲ್ಲಿ ನಿಮ್ಮ ಬಂಡವಾಳ ನಿಮ್ಮ ಹಕ್ಕು ಅಂತ. ಯಾಕಂದ್ರೆ ಇದು ಡೆಡ್ ಮನಿ, ಯಾರಿಗೂ ಯೂಸ್ ಆಗಲ್ಲ, ಸರ್ಕಾರನೂ ಯೂಸ್ ಮಾಡಕ್ಕಾಗಲ್ಲ, ತಗೊಂಡು ರೋಡ್ ಮಾಡೋಣ ಅನ್ನಕ್ಕಾಗಲ್ಲ. ದುಡ್ಡು ಯಾರೋ ವ್ಯಕ್ತಿಗಳು ತಗೊಂಡಿಲ್ಲ ಅಷ್ಟೇ, ಹಂಗೆ ಇಡಬೇಕಾಗತ್ತೆ ಎಷ್ಟು ವರ್ಷ ಆದ್ರೂ ಕೂಡ. ವೇಸ್ಟ್ ಹಂಗ ಆಗಬಾರ್ದು. ಜನರ ಕೈಗೆ ಹೋದ್ರೆ ಖರ್ಚಾದ್ರೂ ಮಾಡ್ತಾರೆ ಅವರು, ಆರ್ಥಿಕತೆಗೆ ದುಡ್ಡು ವಾಪಸ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಸೇವಿಂಗ್ಸ್ ಅಕೌಂಟ್, FD, ಡೆಪಾಸಿಟ್, ಯಾವುದೇ ಬ್ಯಾಂಕ್ ಖಾತೆಯಲ್ಲಿರೋ ಹಣ 10 ವರ್ಷ ಕ್ಲೇಮ್ ಆಗದೆ ಹಾಗೆ ಉಳಿದ್ರೆ ಅದನ್ನ RBI ನ DEA ಫಂಡ್, ಡೆಪಾಸಿಟರ್ ಎಜುಕೇಶನ್ ಅಂಡ್ ಅವೇರ್ನೆಸ್ ಫಂಡ್ ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಇನ್ಶೂರೆನ್ಸ್, ಮ್ಯೂಚುವಲ್ ಫಂಡ್, ಶೇರ್ಸ್, ಡಿವಿಡೆಂಡ್, PF ಹಣ ಕೂಡ ಹಂಗೆ ಆಗತ್ತೆ. ಸರ್ಕಾರ ಈ ಖಾತೆಯಲ್ಲಿರೋ ಹಣವನ್ನ ಬಳಸಕ್ಕಾಗಲ್ಲ, ಬ್ಯಾಂಕ್ಗಳಿಗೂ ಹೊರೆ. ಈ ಅನ್ಕ್ಲೇಮ್ಡ್ ಹಣ ಮೇಂಟೈನ್ ಮಾಡೋಕೆ, ಅದನ್ನ ಕೀಪ್ ಅಪ್ ಮಾಡೋಕೆನೆ, ರೆಕಾರ್ಡ್ ಇಟ್ಕೊಳ್ಳೋಕೆನೆ ಸರ್ಕಾರಕ್ಕೆ ಸುಮ್ಮನೆ ದುಡ್ಡು ವೇಸ್ಟ್ ಆಗ್ತಿರುತ್ತೆ. ಹೀಗಾಗಿ ಜನರಿಗೆ ಏನಾದ್ರೂ ಮಾಡಿ ತಲುಪಿಸಬೇಕು ಅಂತ RBI ಸರ್ಕಾರ ಕ್ಯಾಂಪೇನೇ ಶುರು ಮಾಡಿದ್ದಾರೆ. ಹಾಗಿದ್ರೆ ಹಣ ಹೇಗೆ ಪಡೆಯೋದು? ಎಸ್, ಇದು ಎಲ್ಲರೂ ಕೂಡ ಕಾಯ್ತಿರೋ ಮೇನ್ ಪಾರ್ಟ್. ಆದ್ರೆ ಮೊದಲು ನಿಮ್ಮ ಹಣ ಈ ಅನ್ಕ್ಲೇಮ್ಡ್ ಮನಿಯಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ನಿಮಗೆ ಸಂಬಂಧಪಟ್ಟಿದ್ದು, ನಿಮ್ಮ ಫ್ಯಾಮಿಲಿಯವ್ರಿಗೆ ಸಂಬಂಧಪಟ್ಟಿದ್ದು, ಪೇರೆಂಟ್ಸ್ಗೆ, ಅಜ್ಜ ಅಜ್ಜಿಗೆ ಸಂಬಂಧಪಟ್ಟಿರೋ ದುಡ್ಡಿದ್ಯಾ ಅಂತ ಚೆಕ್ ಮಾಡ್ಕೋಬೇಕಲ್ಲ. ಸಿಂಪಲ್ ಮೆಥಡ್ ಇದೆ. ಇದಕ್ಕಾಗಿ RBI ಉದ್ಗಾಮ್ ಅನ್ನೋ ಪೋರ್ಟಲ್ ಮಾಡಿದೆ. ಉಡ್ಗಾಮ್ ಅಥವಾ ಉದ್ಗಾಮ್ ಒಂಥರ ಅನ್ಕ್ಲೇಮ್ಡ್ ಹಣದ ಸರ್ಚ್ ಎಂಜಿನ್ ಇದ್ದ ಹಾಗೆ. ಇದರಲ್ಲಿ ಅರೌಂಡ್ 30 ಬ್ಯಾಂಕ್ಗಳು ಕವರ್ ಆಗಿದಾವೆ. ಆಲ್ಮೋಸ್ಟ್ 90% ಅನ್ಕ್ಲೇಮ್ಡ್ ಡೆಪಾಸಿಟ್ಸ್ ಇಲ್ಲೇ ಇರೋದು. ಬೆಸ್ಟ್ ಪಾರ್ಟ್ ಅಂದ್ರೆ ಇದರಲ್ಲಿ ಹಣ ಕ್ಲೇಮ್ ಮಾಡೋಕೆ ಜಸ್ಟ್ 2 ನಿಮಿಷ ಸಾಕು. ಸಿಂಪಲ್ 3 ಸ್ಟೆಪ್ ಫಾಲೋ ಮಾಡಬೇಕು ಅಷ್ಟೇ ನೀವು. ಸ್ಟೆಪ್ 1, ಉಡ್ಗಾಮ್ ಪೋರ್ಟಲ್ ಓಪನ್ ಮಾಡಿ ರಿಜಿಸ್ಟರ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಪ್ಲಸ್ ಹೆಸರನ್ನ ಹಾಕಿ ರಿಜಿಸ್ಟರ್ ಮಾಡ್ಕೋಬೇಕು. ನಾವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. RBI ಅಥವಾ ಕೇಂದ್ರ ಸರ್ಕಾರ ನಮಗೆ ಏನು ಇಲ್ಲಿ ಕೊಲಾಬರೇಷನ್ ಏನಿಲ್ಲ, ಕಮರ್ಷಿಯಲ್ ಕೊಲಾಬರೇಷನ್ ಏನು ಇಲ್ಲ. ಇದರಲ್ಲಿ ಯೂಸ್ ಆದ್ರೆ ಯೂಸ್ ಆಗ್ಲಿ ಅಂತ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ನಾವು ಲಿಂಕ್ ಅನ್ನ ಕೊಟ್ಟಿರ್ತೀವಿ ಇವ್ರದ್ದು ಅಫಿಷಿಯಲ್. ಅಲ್ಲಿ ಹೋಗಿ ಸ್ಟೆಪ್ 1 ಕಂಪ್ಲೀಟ್ ಆದ್ಮೇಲೆ ಸ್ಟೆಪ್ 2 ಏನಂದ್ರೆ ಅಲ್ಲಿ ಸರ್ಚ್ ಬಾಕ್ಸ್ ಇರುತ್ತೆ. ನಿಮ್ಮ ಹೆಸರನ್ನ ಎಂಟರ್ ಮಾಡಿ, ಬ್ಯಾಂಕ್ ಗೊತ್ತಿದ್ರೆ ಸೆಲೆಕ್ಟ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಸರ್ಚ್ ಆಲ್ ಬ್ಯಾಂಕ್ಸ್ ಅನ್ನೋದನ್ನ ಆಯ್ಕೆ ಮಾಡಿ. ಆಗ ಸ್ಟೆಪ್ 3 ಯಾವ್ದಾದ್ರು ಬ್ಯಾಂಕ್ ನಲ್ಲಿ ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ ಇದ್ರೆ ಉಡ್ಗಾಮ್ ತೋರಿಸುತ್ತೆ.
ರಿಸಲ್ಟ್ ಬಂದರೆ ಬ್ಯಾಂಕ್ ನೇಮ್ ಪ್ಲಸ್ ರೆಫರೆನ್ಸ್ ID ಕಾಣಿಸುತ್ತೆ. ಅಷ್ಟೇ, ಒಂದೇ ಒಂದು ಸರ್ಚ್ 2 ನಿಮಿಷದಲ್ಲಿ ನಿಮ್ಮ ದುಡ್ಡು ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ನೀವು ಚೆಕ್ ಮಾಡಿ, ನಿಮ್ಮ ಪೇರೆಂಟ್ ಹೆಸರಲ್ಲೂ ಚೆಕ್ ಮಾಡಿ, ನಿಮ್ಮ ಅಜ್ಜ ಅಜ್ಜಿ ಹೆಸರಲ್ಲಿ, ಅಂಕಲ್ ಆಂಟಿ ಹೆಸರಲ್ಲಿ, ಯಾರಿಗೆಲ್ಲ ನಿಮಗೆ ಡೌಟ್ ಇದೆ ಅಲ್ಲೊಂದು ಅಕೌಂಟ್ ಇತ್ತು ಅದು ಏನಾಯ್ತೋ ಗೊತ್ತಿಲ್ಲ ಅಂತ ಹೇಳಿ ಎಲ್ಲವನ್ನ ಚೆಕ್ ಮಾಡಿ. ನಿಮ್ಮಲ್ಲಿ ಎಲ್ರದ್ದು ಇಲ್ಲದೆ ಇರಬಹುದು, ಆದ್ರೆ ಕೆಲವ್ರದಂತೂ ಇದ್ದೇ ಇರುತ್ತೆ. ಯಾಕಂದ್ರೆ ಸಣ್ಣ ಅಮೌಂಟ್ ಅಲ್ಲ, 1,84,000 ಕೋಟಿ ರೂಪಾಯಿ ಸ್ವಾಮಿ, ಹತ್ತತ್ರ 2 ಲಕ್ಷ ಕೋಟಿ ರೂಪಾಯಿ. ಸೊ ತುಂಬಾ ಜನ ದುಡ್ಡಂತೂ ಇದೆ. ಅದು ಯಾರ್ದು ಅನ್ನೋದನ್ನ ಚೆಕ್ ಮಾಡಿ ನೋಡಿದ್ಮೇಲೆ ಗೊತ್ತಾಗೋದು. ಯಾರು ಕ್ಲೇಮ್ ಮಾಡದೆ ಬಿಟ್ಟಿರೋ ದುಡ್ಡದು ಜನ ಅದು. ಇರೋ ಸ್ನೇಹಿತರೆ, ಒಂದು ಸಣ್ಣ ವಿಚಾರ, ಇಲ್ಲಿ RBI ಏನೋ ಅಷ್ಟು ದುಡ್ಡಿದೆ ಇಷ್ಟು ದುಡ್ಡಿದೆ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಆದ್ರೆ ಸ್ನೇಹಿತರೆ, ಇದನ್ನು ನಂಬ್ಕೊಂಡಿರಕ್ಕಾಗತ್ತ ಈ ತರದೆಲ್ಲ? ಇಲ್ಲ, ಇದು ಸಿಕ್ಕಿದ್ರೆ ಲಕ್. ಆದ್ರೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಸ್ನೇಹಿತರೆ, ಒಂದು ವೇಳೆ ಮಾಡಿಸಿರೋ ವ್ಯಕ್ತಿ ಏನಾದರೂ ಕೂಡ ಅಚಾನಕ್ ಆಗಿ ಇಲ್ಲ ಅಂತ ಆದ್ರೆ, ದುಡಿತಾ ಇರೋ ವ್ಯಕ್ತಿ ಇಲ್ಲ ಅಂತ ಆದ್ರೆ, ಅವರು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ ಏನಾದರೂ ಇಟ್ಟಿದ್ರೆ, ಅವಾಗ ಅವರ ಫ್ಯಾಮಿಲಿಗೆ ಆ ಬಾಂಡ್ ಇದ್ರೆ ಇದೆಯಲ್ಲ, ಕೋಟಿಗಟ್ಟಲೆ ಲಂಸಮ್ ಅಮೌಂಟ್ ಸಿಗೋ ಲೀಗಲ್ ಅವಕಾಶ ಇರುತ್ತೆ. ಯಾಕಂದರೆ ಟರ್ಮ್ ಇನ್ಶೂರೆನ್ಸ್ ಇರೋದೇ ಅದಕ್ಕೆ, ದುಡಿತಾ ಇರೋ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ. ಅವ್ರಿಗೇನಾದರೂ ಆಯಿತು ಅಂತ ಹೇಳಿದ್ರೆ ಫ್ಯಾಮಿಲಿಗೆ ಎಕನಾಮಿಕ್ ಸೆಕ್ಯೂರಿಟಿ, ಫಿನಾನ್ಷಿಯಲ್ ಸೆಕ್ಯೂರಿಟಿ. 500-600 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿ ತನಕ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. 700-800 ರೂಪಾಯಿಗೆಲ್ಲ 2 ಕೋಟಿ ರೂಪಾಯಿನ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಯಂಗ್ ಏಜ್ನಲ್ಲಿ ಕಮ್ಮಿ ಇರುತ್ತೆ, ಏಜ್ ಆಗ್ತಾ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಬೇಗ ಜಾಯ್ನ್ ಆಗ್ತೀವಿ ಅಷ್ಟು ಒಳ್ಳೆಯದು. ಸೊ ಸೆಕೆಂಡ್ ಲಿಂಕ್ ನಾವು ಇದ್ರದ್ದು ಕೂಡ ಕೊಟ್ಟಿರ್ತೀವಿ, ಟರ್ಮ್ ಇನ್ಶೂರೆನ್ಸ್ದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ ವರದಿಯಲ್ಲಿ. ಹಣ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ? ಉಡ್ಗಾಮ್ನಲ್ಲಿ ಹೆಸರು ಬಂದಿದ್ರೆ ಸೂಪರ್. ಈಗ ಹಣ ನಿಮ್ಮ ಅಕೌಂಟ್ಗೆ ಹೇಗೆ ಪಡೆಯೋದು ಅಂತ ನಾವು ನೋಡೋಣ. ಸ್ಟೆಪ್ 1, ಉಡ್ಗಾಮ್ನಲ್ಲಿ ತೋರಿಸಿದಾಗ ಬ್ಯಾಂಕ್ ನೇಮ್ ಪ್ಲಸ್ ರೆಫರೆನ್ಸ್ ನಂಬರ್ ಅನ್ನ ಬರ್ದಿಟ್ಕೊಳ್ಳಿ. ಅದನ್ನು ತೋರಿಸ್ತಾರಲ್ಲ ಅದನ್ನು ಬರ್ದಿಟ್ಕೊಳ್ಳಿ. ಸ್ಟೆಪ್ 2, ನಿಮ್ಮ ಹತ್ತಿರದ ಆ ಬ್ಯಾಂಕ್ ಶಾಖೆಗೆ ವಿಸಿಟ್ ಮಾಡಿ. ಈ ಉಡ್ಗಾಮ್ ವೆಬ್ಸೈಟ್ ನಲ್ಲಿ ಉಡ್ಗಾಮ್ ತುಂಬಾ ಜನಕ್ಕೆ ಉಡ್ದಾರ ಅಂತ ಕೇಳಬಹುದು. ಉಡ್ಗಾಮ್ ಅಥವಾ ಉದ್ಗಾಮ್ ಅದು ತೋರಿಸ್ತಾ ಇದೆಯೋ ಆ ಬ್ರಾಂಚ್ಗೆ ಹೋಗಿ, ಅಥವಾ ವಿಡಿಯೋ KYC ಸಪೋರ್ಟ್ ಇತ್ತು ಅಂತ ಹೇಳಿದ್ರೆ ಅದರ ಮೂಲಕ ಕೂಡ ಹಣ ಪಡಿಬಹುದು. ಬ್ಯಾಂಕ್ಗಳು ಕ್ಯಾಂಪೇನ್ ಕ್ಯಾಂಪ್ಸ್ ನಡೆಸ್ತಾ ಇರ್ತವೆ, ಅಲ್ಲೂ ಕೂಡ ಹೆಲ್ಪ್ ಸಿಗುತ್ತೆ. ಸ್ಟೆಪ್ 3, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಬ್ಯಾಂಕ್ ವೆರಿಫೈ ಮಾಡಿದ ಮೇಲೆ ಹಣ ರಿಲೀಸ್ ಆಗುತ್ತೆ. ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ? ಆಧಾರ್ ಅಥವಾ ಪ್ಯಾನ್, ಅಡ್ರೆಸ್ ಪ್ರೂಫ್, ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಕ್ಯಾನ್ಸಲ್ ಚೆಕ್, ನಾಮಿನಿ ಅಥವಾ ಲೀಗಲ್ ಏರ್ ಡಾಕ್ಯುಮೆಂಟ್ಸ್, ಅಂದ್ರೆ ಹಣ ಡೆಪಾಸಿಟ್ ಮಾಡಿದ ವ್ಯಕ್ತಿಯ ವಾರಸುದಾರರು ಅಂತ ನೀವು ಪ್ರೂವ್ ಮಾಡೋಕೆ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್, ಇದನ್ನೆಲ್ಲ ತಗೊಂಡು ಹೋಗಬೇಕು. ಈ ಡಾಕ್ಯುಮೆಂಟ್ಸ್ ರೆಡಿ ಇದ್ರೆ ಹಣ ಪಡೆಯೋದು ಸುಲಭ, ಇಲ್ಲಾಂದ್ರೆ ರೆಡಿ ಮಾಡ್ಕೋಬೇಕಾಗತ್ತೆ. ಸ್ಪೆಷಲ್ ಕೇಸಸ್, ಕೆಲವೊಂದು ವಿಶೇಷ ಪ್ರಕರಣಗಳಿಗೆ ಎಕ್ಸ್ಟ್ರಾ ಸ್ಟೆಪ್ ಅನ್ನ ತಗೋಬೇಕಾಗತ್ತೆ. ಒಂದು ಉದಾಹರಣೆಗೆ, ಕೇಸ್ 1, ಡಿಸೀಸ್ಡ್ ಅಕೌಂಟ್, ವ್ಯಕ್ತಿ ಸಾವನ್ನಪ್ಪಿದ್ರೆ, ಅದು ಯಾರೋ ಆಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು, ಅಥವಾ ಮನೆಯ ಯಾರೋ ಹಿರಿಯರಾಗಿರ್ಬೋದು, ಅವರು ಇಲ್ಲ ಅಂತ ಹೇಳಿದ್ರೆ, ಮೃತಪಟ್ಟಿದ್ರೆ ಲೀಗಲ್ ಏರ್ ಪ್ರೂಫ್ ಬೇಕಾಗುತ್ತೆ. ಲೀಗಲ್ ಏರ್ ಪ್ರೂಫ್ ಅಂತ ಹೇಳಿದ್ರೆ ಕಾನೂನುಬದ್ಧ ವಾರಸುದಾರ ಅನ್ನೋದಕ್ಕೆ ಪ್ರೂಫ್ ಬೇಕಾಗುತ್ತೆ. ಹಾಗೆ ಕೇಸ್ 2, ಡಿವಿಡೆಂಡ್ಸ್ ಅಂಡ್ ಶೇರ್ಸ್, ಇದು IPF ಸೇರುತ್ತೆ, ಅಲ್ಲೇ ಕ್ಲೇಮ್ ಮಾಡಬೇಕು. IPF ವೆಬ್ಸೈಟ್ನಲ್ಲಿ ಅರ್ಜಿ ಹಾಕಬೇಕಾಗುತ್ತೆ. ಕೇಸ್ 3, ಪ್ರಾವಿಡೆಂಟ್ ಫಂಡ್, ಹಳೆ PF ಅಕೌಂಟ್ಗಳನ್ನ UAN ಮೂಲಕ ಟ್ರ್ಯಾಕ್ ಮಾಡಬಹುದು. ಎಚ್ಚರ ಇರಲಿ ಸ್ನೇಹಿತರೆ, ದುಡ್ಡಿದೆ ಅಂದ ತಕ್ಷಣ ಸ್ಕ್ಯಾಮ್ ಮಾಡೋರು ಕೂಡ ಬರ್ತಾರೆ, ಆಂಟೆನಾ ಆನ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ನಾವು ಸ್ಕ್ಯಾಮ್ ಮಾಡೋಣ, ಹೆಂಗ್ ಮಾಡೋಣ ಇಲ್ಲಿ ಅಂತ ಹೇಳಿ. ಸೊ ಕೇರ್ಫುಲ್ ಆಗಿದೆ. RBI ಬ್ಯಾಂಕ್ಸ್ OTP ಕೇಳೋದಿಲ್ಲ, ಪಿನ್ ಕೇಳೋದಿಲ್ಲ, ಕಾರ್ಡ್ ಡೀಟೇಲ್ಸ್ ಕೇಳಲ್ಲ. ರ್ಯಾಂಡಮ್ ವಾಟ್ಸ್ಆಪ್ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಡಿ. ಫೇಕ್ ಏಜೆಂಟ್ಸ್ಗೆ ಡಾಕ್ಯುಮೆಂಟ್ಸ್ ಕೊಡಬೇಡಿ. ಅಫಿಷಿಯಲ್ ಚಾನಲ್ಸ್ ಅನ್ನ ಮಾತ್ರ ಬಳಸಿ. ಕಡೆದಾಗಿ ಸ್ನೇಹಿತರೆ, ಇದು 100 ರೂಪಾಯಿ ಇರ್ಬೋದು, 1000 ರೂಪಾಯಿ ಇರ್ಬೋದು, ಅಥವಾ 10 ಲಕ್ಷ ಇರ್ಬೋದು. ಇವೆಲ್ಲ ನಿಮ್ಮ ತಂದೆ ತಾಯಿ ಹಣ, ನಿಮ್ಮ ತಾತ ಮುತ್ತಜ್ಜರು ಶ್ರಮಪಟ್ಟು ಬಿಟ್ಟು ಹೋಗಿರೋ ಹಣ. ಸೊ ಈ ಥರ ಸಣ್ಣ ಅನುಮಾನ ಇದ್ರೂ ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಬಿಟ್ಟು ಹೋಗಿರ್ಬೋದು, ಅಥವಾ ನಿಮ್ಮದೇ ಅದರ ಅಕೌಂಟ್ ಇರ್ಬೋದು ಅಂತೇಳಿ ಚೆಕ್ ಮಾಡಿ. ಜಾಸ್ತಿ ಟೈಮ್ ಏನು ಹೋಗಲ್ಲ, 2 ನಿಮಿಷ ಸಾಕು. ನಾವು ಕೂಡ ಕೇಂದ್ರ ಸರ್ಕಾರದ ಈ ಉಡ್ಗಾಮ್ ಲಿಂಕ್ ಅನ್ನ ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಓಪನ್ ಮಾಡಿ, ನಿಮ್ಮ ಹೆಸರು ಹಾಕಿ ಚೆಕ್ ಮಾಡಿ. ಮನೆಯವರ ಹೆಸರು, ಫ್ಯಾಮಿಲಿಯವ್ರದ್ದು, ಸಣ್ಣ ಅನುಮಾನ ಇರೋ ಪ್ರತಿಯೊಬ್ಬರ ಅಕೌಂಟನ್ನು ನೀವು ಅದರಲ್ಲಿ ಚೆಕ್ ಮಾಡಿ ನೋಡಿ ಇದೆಯಾ ಅಂತ ಹೇಳಿ. ಕೆಲವೊಂದ್ಸಲ ಲೈಫ್ ಯಾವಾಗ ಯಾರಿಗೆ ಹೇಗೆ ಸರ್ಪ್ರೈಸ್ ಕೊಡುತ್ತೋ ಹೇಳೋಕ್ಕಾಗಲ್ಲ. ನಿಮ್ಮ ಸರ್ಪ್ರೈಸ್ RBI ರೆಕಾರ್ಡ್ಸ್ನಲ್ಲೂ ಕೂಡ ಇರ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಹಾಗೆ ಸೆಕೆಂಡ್ ಲಿಂಕ್ ನಾವು ನಿಮಗೆ ಟರ್ಮ್ ಇನ್ಶೂರೆನ್ಸ್ದು ಕೂಡ ಕೊಟ್ಟಿರ್ತೀವಿ ಸ್ನೇಹಿತರೆ. ನೀವು ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸೋಕೆ ಆಗಲೇ ಹೇಳಿದ್ವಲ್ಲ, ಆ ಟರ್ಮ್ ಇನ್ಶೂರೆನ್ಸ್ ಅನ್ನು ಕೂಡ ಮಾಡಿಸ್ಬೋದು. ಸೆಕೆಂಡ್ ಲಿಂಕ್ ಅದರದ್ದಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.